ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕಾರ್ಯಕರ್ತರು, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಭಾರತದ ಮುಕುಟ ಮಣಿ ಕಾಶ್ಮೀರದಲ್ಲಿ ನಡೆದಿರುವ ಘಟನೆಗೆ ದುಃಖದಿಂದ ಜೊತೆಗೆ ಆಕ್ರೋಶದಿಂದ ಭಾರತದ ಅಖಂಡತೆಯ ಈ ಸನಾತನವಾದ ಹಿಂದೂ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಲಿಕ್ಕೆ, ಈ ಹಿಂದೂ ಅಸ್ಮಿತೆಯನ್ನ ಕೆಡವಲು ಬರುವವರ ವಿರುದ್ಧ ನಾವೆಲ್ಲ ಒಂದಾಗಿದ್ದೇವೆ, ಒಟ್ಟಾಗಿದ್ದೇವೆ ಅನ್ನೋದನ್ನ ತೋರಿಸಲಿಕ್ಕೋಸ್ಕರ ನಾವೆಲ್ಲ ಇವತ್ತಿಲ್ಲಿ ಸೇರಿದ್ದೇವೆ. ಇಂತಹ ಸಭೆಯಲ್ಲಿರುವಂತಹ ನಮ್ಮ ಸನ್ಮಾನ್ಯ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಪಲ ಅವರೇ, ಶಾಸಕರಾಗಿರುವಂತಹ ಡಾಕ್ಟರ್ ಭರತ್ ಶೆಟ್ರೆ, ಉಮಾನಾಥ್ ಕೋಟ್ಯಾನ್ ಅವರೇ, ಪ್ರತಾಪ್ ಸಿಂಗ್ ನಾಯ್ಕರೇ, ಮಾಜಿ ಶಾಸಕರು ಹಿರಿಯರಾದಂತಹ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರೇ, ಮೋನಪ್ಪ ಭಂಡಾರಿ ಅವರೇ, ನಮ್ಮ ಪಾರ್ಟಿಯ ಪ್ರಮುಖರಾದ ಪ್ರೇಮಾನಂದ್ ಶೆಟ್ರೆ, ರವಿಶಂಕರ್ ಮಿಜಾರ್ ಅವರೇ ಸೇರಿರುವಂತಹ ಎಲ್ಲ ಕಾರ್ಯಕರ್ತ ಮಿತ್ರರೇ, ಮಂಗಳೂರು ದಕ್ಷಿಣದ ಅಧ್ಯಕ್ಷರಾದ ರಮೇಶ್ ಕಂಡೆಟ್ಟು ಅವರೇ, ಉತ್ತರದ ಅಧ್ಯಕ್ಷರಾದ ರಾಜೇಶ್ ಕೊಟ್ಟಾರಿ ಅವರೇ, ಒಂದು ದುಃಖದ ಸಂದರ್ಭ ಬಂಧುಗಳೇ. ಇದು ಕೇವಲ ಹಿಂದೂ ಅನ್ನುವ ಕಾರಣಕ್ಕೆ ಭಾರತ ವಿರೋಧಿ ಮಾನಸಿಕತೆಗಳು, ಜಿಹಾದಿ ಮಾನಸಿಕತೆಗಳು ಇಡೀ ದೇಶದಲ್ಲಿ ಭಯವನ್ನ ಹುಟ್ಟಿಸಬೇಕು, ಹಿಂದೂ ಸಮಾಜವನ್ನ ಅಸ್ಥಿರಗೊಳಿಸಬೇಕು, ಹೊಸ ಭಾರತವನ್ನು ನಿರ್ಮಾಣವಾಗ್ತಾ ಇದೆಯಾ, ಆ ಹೊಸ ಭಾರತದ ಪಯಣವನ್ನ ಕಡಿತಗೊಳಿಸಬೇಕು, ಇಡೀ ದೇಶದ ಜನರನ್ನ ಭಯಭೀತಗೊಳಿಸಬೇಕು ಅನ್ನುವಂತ ದೃಷ್ಟಿಯನ್ನು ಇಟ್ಕೊಂಡು ಮಾಡಿರುವಂತ ಘಟನೆ ಇದು. ನಾನು ಈ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ, ಜಿಹಾದಿಗಳ ದಾಳಿಗೆ, ಪಾಕಿಸ್ತಾನ ಪ್ರೇರಿತ ಜಿಹಾದಿಗಳ ದಾಳಿಗೆ ಬಲಿಯಾದಂತ ಆ ಎಲ್ಲ ಹಿಂದೂ ಬಂಧುಗಳ ಆತ್ಮಕ್ಕೆ ಶಾಂತಿಯನ್ನ ಕೊಡ್ತೇನೆ, ಅವರ ಕುಟುಂಬಕ್ಕೆ ಶಕ್ತಿಯನ್ನ ಆ ಭಗವಂತ ನೀಡಲಿ, ನಾವೆಲ್ಲ ನಿಮ್ ಜೊತೆಗೆ ಇದ್ದೇವೆ ಅನ್ನುವಂತ ಮಾತನ್ನ ಈ ಪ್ರತಿಭಟನಾ ಸಭೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಪ್ರತಿಭಟನಾ ಸಭೆಯ ಮುಖಾಂತರ ಯಾವೆಲ್ಲ ಮಾನಸಿಕತೆಗಳು ಕಾಶ್ಮೀರದಲ್ಲಿರುವಂತಹ ಹೋಗಿರುವಂತಹ ಪ್ರವಾಸಿಗರು, ಮುಗ್ಧ ಹಿಂದೂ ಪ್ರವಾಸಿಗರನ್ನ ಕೊಲ್ಲುವ ಮುಖಾಂತರ ಈ ದೇಶದ ಜನರನ್ನ ಭಯಭೀತಗೊಳಿಸಬಹುದು ಅನ್ನುವಂತ ಭ್ರಮೆಯಲ್ಲಿದ್ರೆ, ಮಂಗಳೂರಿನ ಹಿಂದುತ್ವದ ನೆಲದಿಂದ, ಪರಶುರಾಮ ಸೃಷ್ಟಿಯ ಈ ತುಳುನಾಡಿನಿಂದ ಅವರೆಲ್ಲರಿಗೂ ನಾವು ಒಂದಾಗಿ ಒಟ್ಟಾಗಿ ಸಂದೇಶವನ್ನ ಕಳಿಸ್ಲಿಕ್ಕಿದ್ದೇವೆ. ಕಾಶ್ಮೀರ ಭಾರತದ ಮಕುಟಮಣಿ, ಇದು ಸ್ಪಷ್ಟವಾಗಿರಲಿ ನಿಮ್ಗೆ. ಕಾಶ್ಮೀರ ಶಾರದಾ ದೇಶ, ಕಾಶ್ಮೀರ ಈ ಸನಾತನ ಹಿಂದೂ ಸಂಸ್ಕೃತಿಯ ಮಣಿಲು ಕಾಶ್ಮೀರ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಪ್ರಾರಂಭವಾದ ಹೋರಾಟ ಅಲ್ಲ ಇದು. ಯಾವತ್ತು ಈ ದೇಶವನ್ನ ಧರ್ಮದ ಆಧಾರದಲ್ಲಿ, ಧರ್ಮ ಅಂತ ಅಲ್ಲ ಮತದ ಆಧಾರದಲ್ಲಿ ಈ ದೇಶವನ್ನ ಒಡೆದ ಆವತ್ತಿನಿಂದ ಪ್ರಾರಂಭವಾದ ಹೋರಾಟ ಇದು. ಭಾರತವನ್ನು ಒಂದು ರಾಷ್ಟ್ರವಾಗಿ ನೋಡುವವರ ಮಧ್ಯೆ, ಭಾರತ ಸನಾತನವಾದ ಸಂಸ್ಕೃತಿಯ ಪ್ರತೀಕ, ಹಿಂದುತ್ವದ ಅಸ್ಮಿತೆ ಅಂತ ನೋಡುವವರ ಮಧ್ಯೆ, ಮತ್ತು ಭಾರತವನ್ನು ಒಡೆದು ಭಾರತವನ್ನ ಜಾತಿಯ ಆಧಾರದಲ್ಲಿ ಒಡೆಯೋಣ, ಭಾರತದ ಅಸ್ಮಿತೆಯನ್ನ ತುಂಡರಿಸೋಣ, ಭಾರತದ ಹಿಂದೂ ಸಂಸ್ಕೃತಿಯನ್ನ ಪುಡಿಗಟ್ಟೋಣ ಅನ್ನುವಂತವರ ಮಧ್ಯೆ ನಡೆಯುವಂತಹ ಹೋರಾಟ ಇದು. 2014ರಲ್ಲಿ ಈ ದೇಶದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದ ಮೇಲೆ ಈ ದೇಶದ ಅಖಂಡತೆಗೋಸ್ಕರ 370ರ ವಿಧಿಯನ್ನ ರದ್ದುಗೊಳಿಸಿ ಕಿತ್ತೆಗೆಸಿದು ಕಾಶ್ಮೀರಿಯರನ್ನ, ಕಾಶ್ಮೀರದ ಜನರನ್ನ ಭಾರತದ ಜೊತೆ ವಿಲೀನಗೊಳಿಸುವಂತ, ಭಾರತದ ಮುಖ್ಯವಾಹಿನಿಗೆ ತರುವಂತ ಒಂದು ಪ್ರಯತ್ನ ಪ್ರಾರಂಭ ಆಯಿತು. ಕಾಶ್ಮೀರ ಭಾರತದ ಜೊತೆಗಿದೆ, ಕಾಶ್ಮೀರಿಗಳು ಭಾರತದ ಜೊತೆಗಿದ್ದಾರೆ, ಕಾಶ್ಮೀರ ಶಾರದಾ ದೇಶ ಅನ್ನುವಂಥದ್ದನ್ನ ಮತ್ತೆ ಮತ್ತೆ ಹೇಳುವಂತ ಪ್ರಯತ್ನ ಕಳೆದ 10 ವರ್ಷಗಳಲ್ಲಿ ಏನು ನಡೆದಿತ್ತ ಅದನ್ನ ನಿಲ್ಲಿಸುವಂತ ಪ್ರಯತ್ನ, ನಮ್ಮ ಜನರನ್ನ ಭಯಭೀತಗೊಳಿಸುವಂತ ಪ್ರಯತ್ನ ಈ ದಾಳಿಯ ಮುಖಾಂತರ ಪಾಕಿಸ್ತಾನ ಪ್ರೇರಿತ ಜಿಹಾದಿ ಶಕ್ತಿಗಳು ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೆ. ಇದು ಕೇವಲ ಕಾಶ್ಮೀರದಲ್ಲಿ ನಡೆದಿರುವ ಹೋರಾಟ ಅಲ್ಲ, ಇದು ಇಡೀ ಭಾರತೀಯರ ಮೇಲೆ
ಸಮಸ್ತ ಹಿಂದೂ ಸಮಾಜದ ಮೇಲೆ, ಹಿಂದೂ ಸಂಸ್ಕೃತಿಯ ಮೇಲೆ, ಹಿಂದೂ ಅಸ್ಮಿತೆಯ ಮೇಲೆ ನಡೆದಿರುವಂತಹ ದಾಳಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಶಿವಮೊಗ್ಗದ ಮಂಜುನಾಥ್, ತೆಲಂಗಾಣದ ಹಿಂದೂ ಬಂಧುಗಳು, ಮಹಾರಾಷ್ಟ್ರದ ಹಿಂದೂ ಬಂಧುಗಳು, ಬೆಂಗಳೂರಿನ ಹಿಂದೂ ಬಂಧುಗಳು, ಅವರ ಮೇಲೆ ಕೇವಲ ಹಿಂದೂ ಅನ್ನುವ ಕಾರಣಕ್ಕೆ ಅದನ್ನ ಜಗತ್ತಿಗೆ ತೋರಿಸಬೇಕು, ಅದನ್ನ ಹಿಂದೂಗಳಿಗೆ ತೋರಿಸಬೇಕು, ಅದನ್ನು ಹೊಸ ಭಾರತವನ್ನ ಕಲ್ಪಿಸ್ತಾ ಇರುವಂತ ನಮ್ಮ ಹಿಂದೂ ಮಕ್ಕಳನ್ನ ಭಯಭೀತರಗೊಳಿಸಬೇಕು ಅನ್ನುವಂತ ಕಾರಣಕ್ಕೆ ಈ ಹೋರಾಟವನ್ನು ಮಾಡಿದ್ದಾರೆ, ಈ ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಈ ದುಃಖದ ಜೊತೆಗೆ ಭಾರತದ ಅಖಂಡತೆಯ ಹೋರಾಟ ಮುಗಿಲಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು ಬಂಧುಗಳು. ಯಾರು ಈ ದಾಳಿಯನ್ನು ಮಾಡಿದಾರೋ ಅವ್ರು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದು ಹೊಸ ಭಾರತ, ಇದು ನರೇಂದ್ರ ಮೋದಿಯ ಭಾರತ, ಇದು ಅಮಿತ್ ಶಾ ಅವರ ಭಾರತ. ಪುಲ್ವಾಮಾದಲ್ಲಿ ನೀವೇನು ನಮ್ಮನ್ನು ಕೆಣಕಲಿಕ್ಕೆ ಬಂದ್ರ, ಬಾಲಾಕೋಟ್ನ ಸಂದರ್ಭದಲ್ಲಿ ಏನ್ ಮಾಡಿದ್ರ, ಅದಕ್ಕೆ ಯಾವ ಉತ್ತರವನ್ನ ಕೊಟ್ಟಿದ್ದೇವ? ಇಡೀ ಭಾರತ ಒಂದಾಗಿ ಒಟ್ಟಾಗಿ ಪ್ರತಿಯೊಂದು ಮನೆಯ ಈ ಹಿಂದೂ ಅಸ್ಮಿತೆಯ ಮೇಲೆ ನಂಬಿಕೆ ಇಟ್ಕೊಂಡಿರೋನು, ಈ ನೆಲದ ಅಸ್ಮಿತೆಯ ಮೇಲೆ, ಹಿಂದೂ ಸಂಸ್ಕೃತಿಯ ಮೇಲೆ ನಂಬಿಕೆ ಇಟ್ಕೊಂಡವರೆಲ್ಲರೂ, ನಾವೆಲ್ಲರೂ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಗೆ, ಸನ್ಮಾನ್ಯ ಗೃಹ ಸಚಿವರಾದಂತ ಅಮಿತ್ ಶಾ ಅವರ ಜೊತೆಗೆ ಇದ್ದೇವೆ ಅನ್ನುವಂತ ಹೇಳಲಿಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಸೇರಿದ್ದೇವೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೊಂದು ಮಾನಸಿಕತೆಯ ವಿರುದ್ಧ ಹೋರಾಟ. ಈ ದೇಶದಲ್ಲಿ ಹೊಸತನವನ್ನು ತರುವಂತಹ ಸಂದರ್ಭದಲ್ಲಿ ವಕ್ಫ್ನ ಹೆಸರಿನಲ್ಲಿ ಇಡೀ ದೇಶದ ಜಮೀನನ್ನ ಲೂಟಿ ಮಾಡಿ ಬಡ ಮುಸಲ್ಮಾನರಾಗಿ ಇಡಬೇಕು ಅನ್ನುವಂತಹ ಒಂದು ಹುನ್ನಾರದ ವಿರುದ್ಧ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪ್ರಹಾರ ಮಾಡಿದ್ದೇನೋ, ಆ ಪ್ರಹಾರದಿಂದ ವಿಚಲಿತರಾಗಿರುವ ಮಾನಸಿಕತೆ ಇವತ್ತು ಕಾಶ್ಮೀರದಲ್ಲಿ ಕೆಲಸವನ್ನ ಮಾಡಿದೆ. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ನ ಮುಖಾಂತರ ಮುಸ್ಲಿಂ ರಾಷ್ಟ್ರಗಳಲ್ಲಿರುವ ಅಲ್ಪಸಂಖ್ಯಾತರು, ಹಿಂದೂಗಳಿದ್ದಾರೆ, ಅವರಿಗೆ ರಕ್ಷಣೆ ಕೊಡಬೇಕು ಅನ್ನುವ ಕಾರಣಕ್ಕೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ತಂದಂತಹ ಸಂದರ್ಭದಲ್ಲಿ ಇದೇ ಮಂಗಳೂರಿನಲ್ಲಿ ಹೋರಾಟ ಮಾಡಿದ ಮಾನಸಿಕತೆಗಳು ಇವತ್ತು ಕಾಶ್ಮೀರದಲ್ಲಿ ಕೆಲಸವನ್ನ ಮಾಡಿದೆ ಅನ್ನುವಂಥದ್ದು ನಾವು ನೆನಪಿನಲ್ಲಿರ್ಬೇಕು. ಇದೇ ಮಂಗಳೂರಿನಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಇದ್ದ ಇಲ್ಲಿ. ಇವತ್ತು ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಸಂಸದನಾಗಿದೆ ಶಶಿಕಾಂತ್ ಸೆಂಥಿಲ್. ಆ ಸಂದರ್ಭದಲ್ಲಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ನ ಕಾರಣಕ್ಕೆ ನಾನು ಭಾರತೀಯ ಆಡಳಿತ ವ್ಯವಸ್ಥೆಯನ್ನ ಬಿಟ್ಟು ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿದೆ ಅನ್ನುವಂಥದ್ದನ್ನು ಘಂಟಾಘೋಷವಾಗಿ ಹೇಳಿದ್ದಾನೆ. ನಾವು ಮಂಗಳೂರಿನ ಜನರು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಯಾವ ರೀತಿಯ ಪಾರ್ಟಿ ಈ ರೀತಿಯ ಮಾನಸಿಕತೆಯನ್ನ ಪೋಷಿಸ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ಕಾಶ್ಮೀರದಲ್ಲಿ ನಡೆದಿರುವ ಘಟನೆ ನಾಳೆ ಮಂಗಳೂರಿನ ಡೊಂಗರಕೆರೆಯಲ್ಲಿ ನಡೆಯುವುದಕ್ಕೆ ಏನು ತುಂಬಾ ದಿನಗಳು ಬೇಡ. ಸಮಸ್ತ ಹಿಂದೂ ಸಮಾಜ ಒಂದಾಗಿ ಒಟ್ಟಾಗಿ ಯೋಚಿಸುವ ಕಾಲ ಇದು. ಹೊಸ ಭಾರತ ನಿರ್ಮಾಣ ಆಗ್ತಾ ಇದೆಯಾ? ಬಡವರಿಗೆ, ದಲಿತರಿಗೆ, ಮಹಿಳೆಯರಿಗೆ, ಯುವಕರಿಗೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾವತ್ತೂ ಹೇಳ್ತೀವಿ, ದೇಶದಲ್ಲಿ 4 ಜಾತಿ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಇವರನ್ನ ಸಶಕ್ತಗೊಳಿಸುವುದು, ಇವರನ್ನ ಸಬಲೀಕರಣಗೊಳಿಸುವುದು ಈ ಮಾನಸಿಕತೆಗಳಿಗೆ ಬೇಡ. ಈ ಮಾನಸಿಕತೆಗಳಿಗೆ ಬಡ ಮುಸಲ್ಮಾನರ ಆಸ್ತಿ ಬೇಕು, ವಕ್ಫ್ ಬೇಕು, ಅದರ ಮುಖಾಂತರ ದಂಧೆ ಬೇಕು. ಈ ದೇಶದಲ್ಲಿ ಆರ್ಥಿಕತೆ ಮೇಲೆ ಬರುವುದು ಬೇಡ. ಈ ದೇಶದ ಬಡವರು ಉದ್ಧಾರ ಆಗೋದು ಬೇಡ. ಈ ದೇಶ ಅಖಂಡವಾಗಿ ಯೋಚನೆ ಮಾಡೋದು ಬೇಡ. ಈ ದೇಶದ ಅಸ್ಮಿತೆ, ಹಿಂದುತ್ವ ಏನಿದೆ, ಹಿಂದೂ ಸಂಸ್ಕೃತಿ ಏನಿದೆಯಾ, ಅದು ಮತ್ತೆ ಪರಮ ವೈಭವಕ್ಕೆ ಬರೋದು ಈ ಮಾನಸಿಕತೆಗಳಿಗೆ ಬೇಡ. ಆ ಕಾರಣಕ್ಕೆ ಇದು ಹೋರಾಟ. ಆ ಕಾರಣಕ್ಕೆ ಪಾಕಿಸ್ತಾನ ಪ್ರೇರಿತ ಜಿಹಾದಿಗಳು ಇವತ್ತು ಕಾಶ್ಮೀರದಲ್ಲಿ ಘಟನೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಲಿಕ್ಕೆ ಈ ಪ್ರತಿಭಟನೆ, ನೆನಪಿಸ್ಲಿಕ್ಕೆ ಈ ಸಭೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಒಬ್ಬ ಪೂರ್ವ ಸೈನಿಕನಾಗಿ, ಸೈನ್ಯದಲ್ಲಿ ಕೆಲಸ ಮಾಡಿರುವವನಾಗಿ ಅತ್ಯಂತ ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಹೊಸ ಭಾರತ. ಇದು ನರೇಂದ್ರ ಮೋದಿ ನೇತೃತ್ವದ, ಅಮಿತ್ ಶಾ ನೇತೃತ್ವದ ಭಾರತ. ಇದು ಭಾರತೀಯ ಸೇನೆಗೆ ಆ ತಾಕತ್ತು ಇದೆ, ಆ ಶಕ್ತಿಯೂ ಇದೆ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹೇಡಿಗಳು ಮುಗ್ಧ ಜನರನ್ನ, ಮಕ್ಕಳನ್ನ, ಮಹಿಳೆಯರನ್ನ ಹಿಂದೂ ಅನ್ನೋ ಕಾರಣಕ್ಕೆ, ಕೈಯಲ್ಲಿ ಅಸ್ತ್ರ ಇಲ್ಲದ ವ್ಯಕ್ತಿಗಳನ್ನ ಈ ಜಿಹಾದಿ ಮಾನಸಿಕತೆಗಳು
ಕೊಲೆ ಮಾಡ್ತದೆ, ದಾಳಿ ಮಾಡ್ತದೆ ಅನ್ನುವಂಥದ್ದು ಅವರ ಹತ್ರ ಇದ್ರೆ ಅದಕ್ಕೆ ತಕ್ಕ ಉತ್ತರವನ್ನ ಭಾರತದ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೊಡುವರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಹೆಚ್ಚಿಗೆ ಏನೂ ಮಾತನಾಡದೆ ನಾವು ಮಂಗಳೂರಿನ ನೆಲದಿಂದ ಪ್ರತಿಯೊಬ್ಬ ವ್ಯಕ್ತಿಯು ಸೈನಿಕನ ಭಾವವನ್ನು ಬೆಳೆಸಬೇಕಾದ ಅವಶ್ಯಕತೆ ಇದೆ. ಭಾವನೆಯನ್ನ ಬೆಳೆಸಬೇಕು, ಆ ಮಾನಸಿಕತೆಯನ್ನ ಬೆಳೆಸಬೇಕು. ಯಾಕಂದ್ರೆ ಈ ಹೋರಾಟ ಕೇವಲ ಕಾಶ್ಮೀರಕ್ಕೆ ಸೀಮಿತವಾದ ಹೋರಾಟ ಅಲ್ವೇ ಅಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಹೋರಾಟ ಭಾರತದ ಅಖಂಡತೆಯ ಪ್ರಶ್ನೆ, ಹಿಂದುತ್ವದ ಪ್ರಶ್ನೆ, ಹಿಂದೂ ಅಸ್ಮಿತೆಯ ಪ್ರಶ್ನೆ, ಈ ಸನಾತನವಾದ ಹಿಂದೂ ಸಂಸ್ಕೃತಿಯ ಪ್ರಶ್ನೆ, ಹೊಸ ಭಾರತದ ಪ್ರಶ್ನೆ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಪ್ರಶ್ನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ರೀತಿಯ ಮಾನಸಿಕತೆಗಳಿಗೆ ಪೋಷಣೆ ಮಾಡ್ತಾ ಇರುವಂತ, ಈ ರೀತಿಯ ಮಾನಸಿಕತೆಗಳ ಬೆಂಬಲ ಕೊಡ್ತಾ ಇರುವಂತವರ ಕಾಲ ಕೂಡ, ನಿಮ್ಮ ದಿನಗಳು ಕೂಡ ಎನಿಸ್ಲಿಕ್ಕೆ ಪ್ರಾರಂಭ ಮಾಡಿ ಅನ್ನುವಂತ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಆ ಉಗ್ರರಿಗೆ ಶಾಸ್ತಿಯನ್ನು ನಮ್ಮ ಸರ್ಕಾರ ಹೇಗೂ ಕೊಡ್ತದೆ, ಆ ರೀತಿಯ ವ್ಯಕ್ತಿಗಳಿಗೆ ಬೆಂಬಲ ಕೊಡುವ ಮಾನಸಿಕತೆ ಅವರು ಮಂಗಳೂರಿನಲ್ಲಿ, ಇಡೀ ದೇಶದಲ್ಲಿ ಎಲ್ಲಿ ಇದ್ರೂ ಕೂಡ ನಿಮಗೂ ಕೂಡ ತಕ್ಕ ಶಾಸ್ತಿ ಆಗ್ತದೆ. ನಿಮ್ಮ ಕೂಡ ಅಂತಿಮ ದಿನಗಳನ್ನು ಎಣಿಸಲಿಕ್ಕೆ ಪ್ರಾರಂಭ ಮಾಡಿ ಅನ್ನುವಂತ ಎಚ್ಚರಿಕೆಯ ಮಾತನ್ನ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.